ಗದಗ ಜಿಲ್ಲೆಯ ರೋಣ ತಾಲೂಕಿನಲ್ಲಿ ನಡೆಯುತ್ತಿರುವ ಅಕ್ರಮ ಮರಳು ಸಾಗಾಣಿಕೆ, ಜೂಜಾಟ ಮತ್ತು ಪಡಿತರ ಅಕ್ಕಿ ದಂಧೆಗಳ ವಿರುದ್ಧ ದನಿ ಎತ್ತಿದವರನ್ನೇ ಗುರಿಯಾಗಿಸಿಕೊಂಡು ದಬ್ಬಾಳಿಕೆ ನಡೆಸಲಾಗುತ್ತಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ತಾಲೂಕಿನಲ್ಲಿ ಅಕ್ರಮ ದಂಧೆಗಳು ರಾಜಾರೋಷವಾಗಿ ನಡೆಯುತ್ತಿದ್ದರೂ ಪೊಲೀಸ್ ಮತ್ತು ಆಡಳಿತ ವರ್ಗ ಮೌನ ವಹಿಸಿದೆ ಎಂದು ದೂರಲಾಗಿದ್ದು, ಸತ್ಯವನ್ನ ಪ್ರಶ್ನಿಸುವ ಹೋರಾಟಗಾರರು ಮತ್ತು ಪತ್ರಕರ್ತರ ಮೇಲೆ ಸುಳ್ಳು ಪ್ರಕರಣಗಳನ್ನು ದಾಖಲಿಸಿ ಬೆದರಿಕೆ ಹಾಕಲಾಗ್ತಿದೆ. ಅದರಲ್ಲೂ ಹನುಮಂತ ಛಲವಾದಿ ಎಂಬ ದಲಿತ ಯುವಕನ ಮೇಲೆ ವೈಯಕ್ತಿಕ ದ್ವೇಷದಿಂದ ಸುಳ್ಳು ಕೇಸು ಹಾಕಿ ರೌಡಿ ಶೀಟ್ ಓಪನ್ ಮಾಡಲಾಗಿದೆ. ಆದರೆ ನಿಜವಾದ ಅಪರಾಧಿಗಳ ಮೇಲೆ ಕ್ರಮ ಕೈಗೊಳ್ಳುವ ಬದಲು ಅವರನ್ನ ರಕ್ಷಿಸಲಾಗ್ತಿದೆ ಎಂದು ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಉನ್ನತ ಮಟ್ಟದ ತನಿಖೆ ನಡೆಸಬೇಕು. ದಲಿತ ಯುವಕನ ಮೇಲೆ ರೌಡಿ ಶೀಟ್ ಹಾಗೂ ಸುಳ್ಳು ಪ್ರಕರಣಗಳನ್ನ ತಕ್ಷಣವೇ ರದ್ದುಗೊಳಿಸಬೇಕು ಎಂದು ಆಗ್ರಹಿಸಿ ಜಿಲ್ಲಾಡಳಿತದ ಎದುರು ಪ್ರತಿಭಟನೆ ನಡೆಸಲಾಗುತ್ತಿದೆ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದಿಂದ ಇಂದು ಜಿಲ್ಲಾಧಿಕಾರಿ ಕಾರ್ಯಾಲಯ ಮುಂದೆ ಪ್ರತಿಭಟನೆ ಮಾಡ್ತಿರುವ ವಿಷಯ ಏನಂದರೆ, ರೋಣ ತಾಲೂಕಿನಲ್ಲಿ ನಡೆತಿರ್ತಕ್ಕಂಥ ಅಹಿತಕರ ಘಟನೆಗಳು ಏನು, ಅಲ್ಲೇ ದಲಿತ ಯುವ ಮುಖಂಡನ ಮೇಲೆ ಅಲ್ಲಿರ್ತಕ್ಕಂಥ PSI ಸಾಹೇಬರು ಸುಳ್ಳು ದೂರನ್ನು ದಾಖಲಿಸಿದ್ದಾರೆ. ಯಾಕೆ ದಾಖಲಿಸಿದ್ದಾರೆ ಅಂತಂದರೆ, ಅವರೊಂದು ಮಾಡುವಂಥ ತಪ್ಪಿನಿಂದ ನಮ್ಮ ಏನು ದಲಿತ ಯುವ ಮುಖಂಡ ಹನುಮಂತ ಛಲವಾದಿ ಅಂತವ್ರು ಇರ್ತಾರೆ, ಅವ್ರ ಮ್ಯಾಗ ಒಂದು ಕೇಸನ್ನು ಹಾಕ್ತಾರೆ. ನಮಗೆ ಈ ರೀತಿ ಅಸ್ಪೃಶ್ಯತೆ ಆಚರಣೆ ಮಾಡ್ತಾರೆ, ಈ ರೀತಿ ದಲಿತರಿಗೆ ದೌರ್ಜನ್ಯ ಮಾಡ್ತಾರೆ ಅಂತೇಳಿ ಒಂದು ದೂರನ್ನು ಕೊಡ್ತಾರೆ. ಆ ದೂರನ್ನು ಸ್ವೀಕಾರ ಆದ ನಂತರ ನಮ್ಮ ಮೇಲೆ ಕೇಸ್ ಮಾಡಿದ ಅಂದ್ಕೊಂಡು ಇವ್ರ ಮೇಲೆ ಒಂದು ರೌಡಿ ಶೀಟನ್ನು ಓಪನ್ ಮಾಡ್ತಾರೆ. ಎಷ್ಟೋ ಮರ್ಡರ್ಗಳನ್ನು ಮಾಡಿ, ಎಷ್ಟೋ ಕ್ರೈಮ್ಗಳನ್ನು ಮಾಡಿ ಬಿಂದಾಸಾಗಿ ಅದೇ ತಾಲೂಕಿನಲ್ಲಿ ಮೆರಿತಾ ಇದ್ದಾರೆ. ಅವರೆಲ್ಲರನ್ನು ಬಿಟ್ಟು ಏನು ಈ ಒಂದು ಹೋರಾಟಗಾರರ ಮೇಲೆ ಸುಳ್ಳು ದೂರನ್ನು ದಾಖಲಿಸಿ ಗಡೀಪಾರನ್ನು ಕೂಡ ಮಾಡ್ತಾರೆ. ಅಂಥ ಒಂದು ಯಾಕೆ ಇದನ್ನು ಮಾಡ್ತಾರೆ ಅಂತಂದರೆ, ಅವ್ರ ವಿರೋಧವಾಗಿ ಏನು ಧ್ವನಿ ಎತ್ತಾ ಇದ್ದಾರೆ, ಅವರು ಅಕ್ರಮ ಏನು ಉಸುಗು ಚಟುವಟಿಕೆ ಇದೆ ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದನ್ನು ಪ್ರಶ್ನೆ ಮಾಡಿರೋದಕ್ಕಾಗಿ ಇವರ ಮೇಲೆ ಕೆಂಡಮಂಡಲವಾಗಿ ಇವರನ್ನು ಗಡೀಪಾರ ಮಾಡಿರ್ತಾರೆ. ಮತ್ತು ಅದು ಮಾತ್ರವಲ್ಲದೆ ಇವ್ರ ಮೇಲೆ ಅನೇಕ ಎಷ್ಟೋ ನೂರಾರು ಕೇಸ್ಗಳಿದ್ರು, ಅವ್ರ ಮೇಲೆ ಯಾವುದೇ ರೌಡಿ ಶೀಟ್ ಓಪನ್ ಮಾಡೋದಿಲ್ಲ ರೀ. ಇವ್ರದ್ದು ಒಂದೇ